ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾವು ನಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅದೇನಪ್ಪ ಅಂದರೆ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಅಂದರೆ ಸರಕು ಮತ್ತು ಸೇವಾ ತೆರಿಗೆ ಅಂತ. ಇದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಮುಖಾಂತರ ಸರ್ಕಾರಕ್ಕೆ ಹಣವನ್ನು ಕಟ್ತೀವಿ. ಇದನ್ನು ಭಾರತದ 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮುಖಾಂತರ ಜುಲೈ 1, 2017ರಲ್ಲಿ ಜಾರಿ ಮಾಡ್ತಾರೆ. ಮುಂಚೆ ಇದ್ದಂತಹ ವ್ಯಾಟ್, ಸರ್ವಿಸ್ ಟ್ಯಾಕ್ಸು ಮತ್ತು ಎಂಟ್ರಿ ಟ್ಯಾಕ್ಸ್, ಕೆಲವೊಂದು ಟ್ಯಾಕ್ಸ್ಗಳನ್ನು ಎಲ್ಲ ಒಟ್ಟಿಗೆ ಸೇರಿಸಿ GST ಕೆಳಗಡೆ ತಂದಿದ್ದಾರೆ. ಇನ್ನು GSTಯ ಮುಖ್ಯ ಉದ್ದೇಶ ಏನಂತ ನೋಡೋದಾದರೆ, ಒಂದು ದೇಶ ಒಂದು ಟ್ಯಾಕ್ಸ್ ಸಿಸ್ಟಮ್ ಅಂತ. ಇದರಿಂದ ವ್ಯಾಪಾರಿಗಳಿಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಲು ಮತ್ತು ಗ್ರಾಹಕರಿಗೆ ತೆರಿಗೆ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಪರೆನ್ಸಿ ತರೋಕ್ಕೋಸ್ಕರ GSTನ ತಂದಿದ್ದಾರೆ. GSTಯಲ್ಲಿ 3 ರೀತಿ ಸರ್ಕಾರ ಟ್ಯಾಕ್ಸ್ ವಿಧಿಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಕಟ್ಟೋ ಟ್ಯಾಕ್ಸನ್ನು ನಾವು ಸೆಂಟ್ರಲ್ GST ಅಂತ ಕರಿತೀವಿ. ರಾಜ್ಯ ಸರ್ಕಾರಕ್ಕೆ ಕಟ್ಟೋ ಟ್ಯಾಕ್ಸನ್ನು ನಾವು ಸ್ಟೇಟ್ GST ಅಂತ ಕರಿತೀವಿ. ಮತ್ತು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಒದಗಿಸುವ ಸರಕು ಸೇವೆಗಳ ಟ್ಯಾಕ್ಸನ್ನು ನಾವು ಇಂಟಿಗ್ರೇಟೆಡ್ GST ಅಂತ ಕರಿತೀವಿ. ಪ್ರಸ್ತುತ ಆಗಸ್ಟ್ 2025ರಲ್ಲಿ GST ಎಷ್ಟು % ಯಾವ್ಯಾವ ವಸ್ತುಗಳಿಗೆ ವಿಧಿಸ್ತಾರೆ ಅಂತ ನೋಡಿದ್ರೆ, ಇದು 4 ರೀತಿಯಲ್ಲಿದೆ. ಒಂದು 5%, ಇನ್ನೊಂದು 12%, ಇನ್ನೊಂದು 18%, ಇನ್ನೊಂದು 28% ಇದೆ. ನಾವು ದಿನನಿತ್ಯ ಅಗತ್ಯ ವಸ್ತುಗಳಾದ ಹಾಲು, ಅಕ್ಕಿಗೆಲ್ಲ GST ಹಾಕಲ್ಲ. ಮತ್ತು ಇನ್ನು ಅತಿ ಅವಶ್ಯಕವಾದ ವಸ್ತುಗಳಾದ ಸಕ್ಕರೆ, ಪುಸ್ತಕಗಳಿಗೆ 5% GST ಹಾಕ್ತಾರೆ. ಮತ್ತು ಮೊಬೈಲ್, ಕಂಪ್ಯೂಟರ್ಗೆಲ್ಲ 12% ಹಾಕ್ತಾರೆ. ಮತ್ತು ಫ್ಯಾನು, ಬಟ್ಟೆಗಳಿಗೆಲ್ಲ 18% ಟ್ಯಾಕ್ಸ್ ಹಾಕ್ತಾರೆ. ಇನ್ನು ಕೆಲವೊಂದು ಲಕ್ಸುರಿ ವಸ್ತುಗಳಿಗೆ, ಅಂದರೆ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಏರ್ ಕಂಡೀಷ್ನರ್ ಆಗಿರ್ಬೋದು, ಇದಕ್ಕೆಲ್ಲ 28% GST ಹಾಕ್ತಾರೆ. ಇವಾಗ ಸರ್ಕಾರ 100% GST ವಿಧಿಸುವಂತಹ ವಸ್ತುಗಳನ್ನೆಲ್ಲ 5% ಟ್ಯಾಕ್ಸ್ ಸ್ಲ್ಯಾಬ್ ಒಳಗೆ ತರಬೇಕು ಅಂತ ತೀರ್ಮಾನ ಮಾಡಿದರೆ, ಮತ್ತು 28% GST ವಿಧಿಸುವಂತಹ ಎಲ್ಲ ಐಟಮ್ಗಳನ್ನು 18% ಸ್ಲ್ಯಾಬ್ಗೆ ತರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದೇನಾದರೂ ಜಾರಿಗೆ ಬಂದರೆ ಇನ್ನು ಮುಂದೆ ನಾವು ಖರೀದಿ ಮಾಡೋಂತಹ ವಸ್ತುಗಳ ಬೆಲೆನೂ ಕಡಿಮೆ ಆಗುತ್ತೆ. ಇದರಿಂದ ಜನರಿಗೂ ತುಂಬ ಉಪಯೋಗ ಆಗುತ್ತೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಧನ್ಯವಾದ.